ಹಾಯ್ ನಮಸ್ಕಾರ. ನುವಾನ್ ತುಷಾರ್ ಆಗಿ ಯಾರು ರೀಪ್ಲೇಸ್ಮೆಂಟ್ ಅನ್ನೋ ಪ್ರಶ್ನೆಗೆ ಫೈನಲಿ ಉತ್ತರ ಸಿಕ್ಕಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಫಿಷಿಯಲ್ ಅಕೌಂಟಿಂದಾನೆ 6.4 ಅಡಿಯ ಒಂದು ಕಟೌಟನ್ನು RCBಗೆ ತಂದಿದ್ದಾರೆ ನುವಾನ್ ತುಷಾರ್ ಆಗಿ ರಿಪ್ಲೇಸ್ಮೆಂಟ್ ಆಗಿ. ಈ ವ್ಯಕ್ತಿ ಯಾರು, ಇವರ ಸ್ಪೆಷಾಲಿಟಿ ಏನು, ಇವರಿಂದ RCBಗೆ ಏನು ಲಾಭ, RCB ಯಾಕೆ ಇವ್ರನ್ನ ತಂದಿದೆ, ಇದೆಲ್ಲದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಜೊತೆಗೆ ಎಷ್ಟು T20 ಎಕ್ಸ್ಪೀರಿಯನ್ಸ್ ಇದೆ ಇದೆಲ್ಲದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಆಗಲೇ ಹೇಳಿದಾಗೆ 6.4 ಇವರ ಹೈಟ್, 38 ವರ್ಷ, ತುಂಬ ಲೇಟಾಗಿ ಇಂಟರ್ನ್ಯಾಷನಲ್ ಡೆಬ್ಯೂ ಮಾಡಿದ್ರು ಇವರು. T20ಯಲ್ಲಿ 34ನೇ ವರ್ಷಕ್ಕೆ ಇಂಗ್ಲೆಂಡ್ಗೆ ಡೆಬ್ಯೂ ಮಾಡಿದ್ದಾರೆ. ಜೊತೆಗೆ IPL, SA T20 ಹಾಗೆ 100 BBL ಎಲ್ಲ ಲೀಗ್ಗಳನ್ನು ಕೂಡ ಆಡಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು ನಿಮಗೆ, ಇವರ ಸ್ಪೆಷಾಲಿಟಿ ಏನು ಅಂತ. ಇಂಟರ್ನ್ಯಾಷನಲ್ ಡೆಬ್ಯೂಲೇ ಇಂಡಿಯಾಗೆ ಇವರೊಂದು ಶಾಕ್ ಕೊಟ್ಟಿದ್ರು. ಅದನ್ನು ನಾನು ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಇವರ ಎಕ್ಸ್ಪೀರಿಯನ್ಸ್ ನಾವು ನೋಡಿದ್ರೆ 145 T20 ಮ್ಯಾಚ್ಗಳನ್ನು ಆಡಿದ್ದಾರೆ. 170 ಇವರು ವಿಕೆಟ್ ತೊಗೊಂಡಿರೋದು. ಬೆಸ್ಟ್ ಬೌಲಿಂಗ್ 33 ರನ್ ಕೊಟ್ಟು 5 ವಿಕೆಟ್. ಎಕಾನಮಿ ಬಂದು 8.18. ಇದೇ ಇಂಪಾರ್ಟೆಂಟ್ಲಿ ಬೇಕಾಗಿರೋದು. IPLನಲ್ಲಿ ಎಲ್ಲರೂ ಕೂಡ ಈ 10-12 ಅಂತ ಹೋಗ್ತಿರಬೇಕಾದ್ರೆ 8 ಎಕಾನಮಿ ಇಸ್ ದ ಬೆಸ್ಟ್. ಸೊ RCBಗೆ ಹೇಗೆ ಫಿಟ್ ಆಗ್ತಾರೆ ಅಂತಂದರೆ, ನಮಗೀಗ ಹೇಸಲ್ವುಡ್ ಕೆಲವೊಂದು ಮ್ಯಾಚ್ಗಳಲ್ಲಿ ಕಾಸ್ಟ್ಲಿ ಆಗ್ತಿದ್ದಾರೆ. ಡಫಿ ಲಾಸ್ಟ್ ಮ್ಯಾಚ್ ನೋಡಿದ್ರಿ, ರಿಪ್ಲೇಸ್ಮೆಂಟ್ ಆಗಿ ಬಂದರು ಅಥವಾ ಚೇಂಜ್ ಆಗಿ ಬಂದರು ರೊಮ್ಯಾರಿಯೋಗೆ, ಆದರೆ ಅದು ವರ್ಕ್ ಆಗಲಿಲ್ಲ, ಕಾಸ್ಟ್ಲಿ ಆದರು. ಇನಿಷಿಯಲಿ ಚೆನ್ನಾಗಿ ಬೌಲ್ ಮಾಡಿದ್ದಾರೆ ಡಫಿ. ಆದರೆ ಈಗ ನಮಗೆ ಮತ್ತೊಂದು ಆಪ್ಷನ್ ಯಾರು ಅನ್ನೋದ್ರ ಬಗ್ಗೆ ಪ್ರಶ್ನೆ ಇತ್ತು. ಆದರೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಬೌಲರ್ ಈಗ ಕ್ಯಾಂಪೇನರ್ ಸಿಕ್ಕಿದ್ದಾರೆ, ಗ್ಲೀಸನ್ ಅವರ ಬೌಲಿಂಗ್ ಆ್ಯಕ್ಷನ್ನೇ ಡಿಫರೆಂಟ್ ಆಗಿದೆ. ಬಂದು ಅದೊಂದು ಟ್ವಿಸ್ಟ್ ಮಾಡಿಬಿಡ್ತಾರೆ. ರಶೀದ್ ಖಾನ್ ಹೇಗೆ ಸ್ಪಿನ್ನಲ್ಲಿ ಟ್ವಿಸ್ಟ್ ಮಾಡ್ತಾರೋ ಅದರ ಒಂದು ಫಾಸ್ಟ್ ವರ್ಷನ್ ಅಂತ ಹೇಳ್ಬೋದು. ಅವರ ಬೌಲಿಂಗ್ ಆ್ಯಕ್ಷನ್ ನೋಡ್ತಾರೆ, ಈ ಥರ ಬಂದು ಒಂದ್ಸಲ ಒಂದು ಟ್ವಿಸ್ಟ್ ಆಗುತ್ತೆ. ಅದು ಎಕ್ಸಾಕ್ಟ್ಲಿ ವರ್ಕ್ ಆಗೋದು ನಿಮಗೆ. ಇವರ ಸ್ಪೆಷಾಲಿಟಿ ಏನು ಅಂತಂದರೆ, ಇವರು ಪವರ್ ಪ್ಲೇನಲ್ಲೂ ಕೂಡ ಅದ್ಭುತವಾದಂಥ ಬಾಲ್ಗಳನ್ನು ಹಿಟ್ಟಿಂಗ್ ದ ಡೆಕ್ ಅಂತ ಹೇಳ್ತೀವಲ್ಲ, ಹೈಟ್ ಇದೆ ಅಲ್ಲ, ಅವ್ರಿಗೆ ಹಿಟ್ ಮಾಡೋದು ಚೆನ್ನಾಗಿರುತ್ತೆ, ಏನು ಗುಡ್ ಲೆಂತಲ್ಲಿ. ಡೆತ್ ಅಂತ ಬಂದಾಗ ಯಾರ್ಕರ್ ಸ್ಪೆಷಲಿಸ್ಟ್. ಇವ್ರಿಗೆ ಇನ್ನೊಂದು ಹಣೆಪಟ್ಟಿ ಅಥವಾ ಒಂದು ಟ್ಯಾಗ್ ಲೈನ್ ಇದೆ, ಅದೇನು ಅಂತಂದರೆ ಸೂಪರ್ ಓವರ್ ಸ್ಪೆಷಲಿಸ್ಟ್ ಅಂತ. ಯಾಕಂದರೆ ಸೂಪರ್ ಓವರಲ್ಲಿ ಭಾಳಷ್ಟು ತಾಳ್ಮೆ ಬೇಕಾಗುತ್ತೆ, ಪೇಷನ್ಸ್ ಬೇಕಾಗುತ್ತೆ, ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕಾಗುತ್ತೆ. ಅದನ್ನು ಈ ನರ್ವ್ಸನ್ನು ಕಾಮಾಗಿ ಇಟ್ಕೊಳ್ಳುವಂಥ ಒಂದು ಛಾತಿ ಇವರಿಗಿದೆ. ಸೊ ಹಾಗಾಗಿ ಡೆತ್ ಓವರಲ್ಲಿ, ಸೂಪರ್ ಓವರಲ್ಲಿ ಎಲ್ಲರಲ್ಲೂ ಕೂಡ ಬಳಕೆ ಆಗಬಲ್ಲಾದಂಥ ಕ್ವಾಲಿಟಿ ಬೌಲರ್ ರಿಚರ್ಡ್ ಗ್ಲೀಸನ್. ಸೊ ಗ್ಲೀಸನ್ ಅವ್ರನ್ನ ಪಿಕ್ ಮಾಡಿರೋದ್ರಿಂದ ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇನ್ನೂ ಕೂಡ ಸ್ಟ್ರಾಂಗ್ ಆಗಿದೆ. ಭಾಳಷ್ಟು ವೆಯ್ಟ್ ಮಾಡಿದ್ರು ತುಷಾರ್ ಏನಾದರೂ ಬರ್ತಾರಂತ, ಬಟ್ ಸಾಕಷ್ಟು ಲೀಗಲ್ ಫೈಟ್ ಎಲ್ಲ ಆದಮೇಲೆ ಫೈನಲಿ ನುವಾನ್ ತುಷಾರ ಸಿಗಲ್ಲ ಅಂತ ಆಯಿತು. ಇನ್ನು ಅವರ ಡೆಬ್ಯೂ ಬಗ್ಗೆ ನಾನು ಹೇಳ್ತಾ ಇದ್ನಲ್ಲ, ಅವ್ರ ಹಿಂದೆ IPL ಆಡಿದಾರ ಅಂತ ಕೇಳಿದ್ರೆ 2024ರಲ್ಲಿ ಡೆವನ್ ಕಾನ್ವೇಗೆ ರೀಪ್ಲೇಸ್ಮೆಂಟ್ ಆಗಿ ಇವರು ಬಂದಿದ್ದರು. ಹಾಗೆ 2025ರಲ್ಲಿ ಲಾಸ್ಟ್ ಇಯರ್ ಮುಂಬೈ ಇಂಡಿಯನ್ಸ್ಗೆ ಇವರು ಆಡಿದರು. ಆದರೆ ಈಗ ನಮ್ಮ RCBಗೆ ಆಡ್ತಾ ಇದ್ದಾರೆ. ಡೆಬ್ಯೂ ಬಗ್ಗೆ ಹೇಳ್ತಾ ಇದ್ದಾಗಲೇ, ಡೆಬ್ಯೂನಲ್ಲಿ ಇವರು 2024ರಲ್ಲಿ ಡೆಬ್ಯೂ ಮಾಡ್ತಾರೆ, 2022ರಲ್ಲಿ ಸಾರಿ. ಅವರಿಗೆ ವಯಸ್ಸು 34. ಫಸ್ಟ್ ಮ್ಯಾಚಲ್ಲೇ ಇಂಡಿಯಾದ ವಿರುದ್ಧ ಆಡ್ತಾರೆ ಅವರು. ಫಸ್ಟ್ 8 ಬಾಲಲ್ಲಿ 3 ಪ್ರಮುಖ ಬ್ಯಾಟ್ಸ್ಮನ್ಗಳನ್ನು ಔಟ್ ಮಾಡಿದಂಥ ಹೆಗ್ಗಳಿಕೆ ಈ ಗ್ಲೀಸನ್ಗಿದೆ. ಆ 3 ಜನ ಯಾರು ಗೊತ್ತಾ? ಒಂದು ನಮ್ಮ ಹಿಟ್ಮನ್ ರೋಹಿತ್ ಶರ್ಮಾ, ಎರಡನೇದು ನಮ್ಮ ಕಿಂಗ್ ಕೊಹ್ಲಿ ವಿರಾಟ್, ಮೂರನೇದು ರಿಷಬ್ ಪಂತ್. ಸೊ ಹಾಗಾಗಿ ಫಸ್ಟ್ ಮ್ಯಾಚಲ್ಲೇ ಲೆಜೆಂಡ್ಗಳಾದಂಥ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವ್ರನ್ನ ಔಟ್ ಮಾಡೋದಂಥ ಒಂದು ಹೆಗ್ಗಳಿಕೆ ರಿಚರ್ಡ್ ಗ್ಲೀಸನ್ಗಿದೆ. ಸೊ ಇದೇ ಕಾರಣಕ್ಕೆ ಒಂದು ದೊಡ್ಡ ಹೈಪ್ ಅವ್ರು ಬಂದಿರೋದ್ರಿಂದ ನಮಗಂತೂ ಪಕ್ಕ ಹೆಲ್ಪ್ ಆಗೇ ಆಗುತ್ತೆ. ಒಂದು 3ನೇ ಆಪ್ಷನ್ ಸಿಕ್ಕಿರೋದು, ಅದು ಕೂಡ ನಮ್ಮ ಈಗಿನ ಕಂಡೀಷನ್ಸ್ ನೋಡಿದ್ರೆ ಡೆತ್ ಓವರ್ಗಳಲ್ಲಿ ಪವರ್ ಪ್ಲೇನಲ್ಲಿ ವಿಕೆಟ್ ಭುವನೇಶ್ವರ್ಗೆ ಒಂದೊಳ್ಳೆ ಸಾಥ್ ಕೊಡೋದಕ್ಕೆ ಒಬ್ಬ ಬೌಲರ್ ಸಿಕ್ಕಿದ್ದಾರೆ. ರಿಚರ್ಡ್ ಗ್ಲೀಸನ್, ವೆಲ್ಕಮ್ ಟು RCB. ಒಂದು ದೊಡ್ಡ ಪರ್ಫಾರ್ಮೆನ್ಸ್ ನಿಮ್ಮಿಂದ ನಿರೀಕ್ಷೆ ಇದೆ, ಅಥವಾ ಟೈಮ್ಲಿ ಪರ್ಫಾರ್ಮೆನ್ಸ್. ಏನೋ ದೊಡ್ಡ ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಸಮಯಕ್ಕೆ ಸರಿಯಾಗಿ, ಹೇಗೆ ಕೃಣಾಲ್ ಪಾಂಡ್ಯ ಮೊನ್ನೆ ಒಂದು ನಾಕ್ ಆಡಿದ್ರು, ನಿಮ್ಮಿಂದ ಕೂಡ ಅಂಥದ್ದೇ ಒಂದು ಬ್ರೇಕ್ ಥ್ರೂ ಬರುವಂಥ ಓವರ್ಗಳು ಸಿಗುತ್ತೆ ಅಂತ ನಾವು ನಂಬಿದ್ದೀವಿ. ಸೊ ಇನ್ನಷ್ಟು ಡೀಟೇಲ್ಸ್ ಏನಾದರೂ ಇದ್ದರೆ ಖಂಡಿತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಲ್ಡೆಸ್ಟ್ ಡೆಬ್ಯೂಟೆಂಟ್ ಇನ್ IPL ಅನ್ನೋದು ಕೂಡ ಅವ್ರಿಗೆ ಇರುವಂಥ ಒಂದು ಹೆಸರು. 36ನೇ ವರ್ಷಕ್ಕೆ ಅವ್ರು ಡೆಬ್ಯೂ ಮಾಡಿದ್ದು IPLನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ. ಸೊ ಗ್ಲೀಸನ್ ಬಂದ ಮೇಲೆ ಡಿಫ್ರೆನ್ಸ್ ಆಗುತ್ತಾ? ನೀವು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.